ನಮಸ್ಕಾರ. ನಾನು ನಿಮ್ಮ ಅರುಣ ರಾಜ್ಪೂತ್. ಇಲ್ಲಿ ನೋಡ್ತಿದ್ರಲ್ಲ ವಿಡಿಯೋ, ದರ್ಶನ್ ಆ್ಯಂಡ್ ಟೀಮ್ ಮತ್ತು ದರ್ಶನ್ ಆ್ಯಂಡ್ ಗ್ಯಾಂಗ್ ಅಲೆ ಮಾಡಿರೋಂಥ ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋ. ಇದು ಪವರ್ ಟಿ ವಿಲಿ ಬಂದಿದೆ. ಪವರ್ ಟಿ ವಿ ಕ್ರೆಡಿಟ್ಸ್ ಅಂತಲೇ ಇದಕ್ಕೆ ಕೊಡ್ತೀನಿ. ಆ ಪವರ್ ಟಿ ವಿಲಿ ಬಂದಿರೋಂಥ ಆ ವಿಡಿಯೋ ನೋಡಿಬಿಟ್ರೆ ನಿಮಗೆ ಇಲ್ಲಿ ಅರ್ಥ ಆಗುತ್ತೆ ರೇಣುಕಾ ಸ್ವಾಮಿ ಮೇಲೆ ಯಾವ ಮಟ್ಟಿಗೆ ಇವರು ಅಲ್ಲೇ ಮಾಡಿದ್ದಾರೆ, ಎಷ್ಟು ಕುಖ್ಯಾತಿಯಾಗಿ ಅಲ್ಲೇ ಮಾಡಿದ್ದಾರೆ. ಇವನು ಯಾರೋ ವಿನಯ ಅಂತೆ, ಇವನು ದರ್ಶನ್ ಆ್ಯಂಡ್ ಟೀಮ್ ಗ್ಯಾಂಗು. ಇದೇ ಮೊದಲೇನಲ್ಲ ಈ ಥರ ಅಲ್ಲೇ ಮಾಡಿರೋದು. ನನ್ನ ಮಕ್ಕಳು ಬೇಕಾದಷ್ಟು ಅಲ್ಲೇ ಮಾಡಿದ್ದಾರೆ, ಬೇಕಾದ ಹಿಂಸೆ ಕೊಟ್ಟಿದ್ದಾರೆ. ಇದು ಕೊಲೆ ಆಯಿತು, ಇದು ಹೊರಗೆ ಬಂದಿದೆ. ಅವನಲ್ಲಿ ವೀಡಿಯೋದಲ್ಲಿ ನೀವು ನೋಡ್ತಿರ್ಬೋದು, ಹೊಡೆಯೋ ರೀತಿ ಹೇಗಿದೆ ನೋಡಿ. ಚೇರ್ ತಗೊಂಡು ಹೊಡಿತಾರೆ. ಎಂಥ ಕಚಡ ನನ್ನ ಮಕ್ಕಳು. ಯಾವುದೇ ರೌಡಿಗಳಿಗೆ ಕಮ್ಮಿ ಇಲ್ಲ ಇವರಲ್ಲ. ಈ ದರ್ಶನ್ ಆ್ಯಂಡ್ ಗ್ಯಾಂಗ್ ಇದೆಯಲ್ಲ, ಹುಟ್ಟು ಥರ್ಡ್ ಕ್ಲಾಂಡಿ ನನ್ನ ಮಕ್ಕಳು ಇವರಲ್ಲ. ಫಸ್ಟ್ ಇಂಥವ್ರನ್ನೆಲ್ಲ ಒದ್ದಿ ಒಳಗೆ ಹಾಕಿ ಸಾಯೋ ಗಂಟೆ ಜೈಲಲ್ಲಿ ಕೊಡಿಸ್ಲಿಲ್ಲ ಅಂತಂದರೆ ಎಷ್ಟೋ ಜನ ಅಮಾಯಕರ ಜೀವ ತೆಗಿತಾರೆ. ಹೆತ್ತ ತಾಯಿನೇ ಅವನಿಗೆ ಒಗದಿ ಆಚೆ ಹಾಕಿದ್ದಾರೆ. ಅಷ್ಟೇ ಅಲ್ಲ, ಹೆಂಡ್ತಿನೇ ತಾನೇ ಇನ್ಸ್ಟಾಗ್ರಾಮಲ್ಲಿ ಅನ್ಫಾಲೋ ಮಾಡಿ ಆತನ ಬಗ್ಗೆ ಮಾತಾಡಿದ್ರೆ ಸುಮ್ಮನಾಗಿದ್ದಾರೆ ಅಂತಂದರೆ, ಇನ್ನು ಕೆಲವರು ಅಭಿಮಾನಿಗಳಂತ ಹೇಳಿಸ್ಕೊಂಡು ಕಾಲ್ಡ್ ಅಭಿಮಾನಿಗಳಂತ ಹೋಗ್ಬಿಟ್ಟು ಅವ್ನು ಸ್ಟೇಷನ್ ಮುಂದೆ ಇದು ಮಾಡ್ತಿದ್ರಲ್ಲ. ನಿಮ್ಮಲ್ಲಿ ನಿಮ್ಮ ಅಕ್ಕ ತಂಗಿ ಅಣ್ಣ ತಮ್ಮಂದು ಯಾರನ್ನ ಕೊಲೆ ಮಾಡಿದ್ರೆ ನೀವು ಇದೇ ಥರ ಒಪ್ಕೊತಿದ್ರಾ? ಇದೇ ಥರ ಒಕ್ಕುತ್ಕೊತಿದ್ರಾ? ಸ್ವಲ್ಪನಾದರೂ ಮಾನ ಮರಿದಿ. ಅವ್ರ ಮನೇಲಿ ಅವ್ನು ಅನ್ನ ತಿಂದವ್ರಿಗೆ ಅವ್ನು ಬೇಡ ಆಗಿದ್ದಾನೆ. ನೀವೇನು ಅವ್ರ ಮನೆ ಅನ್ನ ತಿಂದಿದ್ದೀರಾ? ನೀವೆಲ್ಲ ಹೋಗಬೇಡ ಇದು ಮಾಡೋದಕ್ಕೆ. ನಿಮ್ಗೆ ಯಾಕೆಲ್ಲ ಬೇಕು? ಅಲ್ಲಿ ನೋಡಿ, ಈ ವಿಡಿಯೋ ನೋಡಿಬಿಟ್ಟಾಗ ಇನ್ನೂ ದರ್ಶನಿಗೆ ಸಪೋರ್ಟ್ ಮಾಡ್ತೀರಾ ಅಂತಂದರೆ ನಿಮಗಿಂತ ನೀನು ಏನು ಹೇಳೋದಕ್ಕೆ ನಮ್ಗೆ ಸಾಧ್ಯ ಇಲ್ಲ. ಮಾತ್ರ ಇಂಥ ದರ್ಶನ್ ಅಂಥವ್ರಿಗೆ ಸಾಯೋ ತನಕ ಮರಣದಂಡನೆ ಕೊಟ್ಟರು ಕಡಿಮೆನೇ ಇವನಿಗೆ.